ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪುಕ್ಸಟೆಯಾಗಿ ನಿಧಿ ಸಿಗುತ್ತೆ ಅಂತಂದ್ರೆ ಇಂಥ ಜನಗಳು ಏನ್ ಬೇಕಾದ್ರೂ ಮಾಡ್ತಾರೆ. ದಯವಿಟ್ಟು ಇಂಥವ್ರಿಂದ ಮೋಸ ಹೋಗ್ಬೇಡಿ. ಭೈರವಿ, ಎಸ್ಕೇಪ್, ಮನೆಗೆ ಹೋಗೋಣ. ಹೇ ರಾಕಿ, ಎಲ್ಲೋ ನನ್ನ ದುಶ್ಮನ್ ಮಗಳೆಲ್ಲೋ? ಅಲ್ಲ, ನನ್ನ ಪಾಲಿಗೆ ದೇವತೆನೆ. ಯಾಕಂದ್ರೆ ನನ್ನ ಈ ಕೇಸಿಂದ ಬಿಡಿಸಿದ್ಲಲ್ಲ, ಅದಕ್ಕೆ ಎಲ್ಲಿದ್ದಾಳು ಅವಳು? ಕೊನೆ ಕ್ಷಣ ಅವಳು ಕೊಟ್ಟಿರೋ ಇನ್ಫಾರ್ಮೇಶನ್ ಇಂದಾನೆ ನಾನಿಲ್ಲಿ ನಿಂತಿರೋದು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಪರಪ್ಪನ ಅಗ್ರಹಾರಕ್ಕೆ ನಾನು ಹೋಗಿರ್ತಿದ್ದೆ. ಎಲ್ಲೋ ರಾಕಿ, ಆ ಹುಡುಗಿ ಕಾಣಿಸ್ತಾನೆ ಇಲ್ವಲ್ಲ? ಆ ಕುಷ್ಕ ನನ್ನ ಮಗನೂ ಕಾಣಿಸ್ತಾ ಇಲ್ಲ. ಇವಳೆ ಏನಾದ್ರೂ ಪ್ಲಾನ್ ಮಾಡಿ ಅವನನ್ನು ಸೇರಿಸ್ಕೊಂಡು ಆಚೆ ಹೋಗಿರ್ಬೇಕು. ಅಕಸ್ಮಾತ್ ಸ್ಟೇಷನ್ಗೆ ಹೋಗಿ ಎಲ್ಲಾ ವಿಚಾರನೂ ಹೇಳ್ಬಿಟ್ರೆ? ಮುಂದೆ ಹಾಗೆ ನಡಿಬೇಕು ಅಂತ ಇದ್ರೆ ಏನು ಮಾಡೋಕ್ಕಾಗಲ್ಲ. ಒಂದು ವೇಳೆ ಆ ಥರ ಏನಾದರೂ ಆದ್ರೆ ನೋಡ್ಕೊಳ್ಳೋಣ ಬಿಡು. ಸದ್ಯಕ್ಕಂತೂ ನಾನು ರಿಲ್ಯಾಕ್ಸ್. ನನ್ನ ಪ್ರಕಾರ 99% ಮನೆಗೆ ಹೋಗಿರ್ತಾಳೆ. ಹಾಗೇನಾದ್ರೂ ಆಗಿದ್ರೆ ತುಂಬಾ ಒಳ್ಳೇದು. ಆ ಕುಷ್ಕ ನನ್ನ ಮಗನ್ ಕಾಲ್ ಮಾಡ್ತೀನಿ. ಮಾಡು. ಅಮ್ಮೋರೆ, ಕಾಫಿ. ಯಾಕಮ್ಮೋರೆ, ಏನಾಯ್ತು? ಯಾಕೆ ಟೆನ್ಷನಲ್ಲಿದ್ದೀರಾ? ಅದೇ ರೂಪ, ರಾವಣ್ಗೆ ವಂಜಾ ಕೇಸಲ್ಲಿ ಜಜ್ಮೆಂಟ್ ಡೇ ಇತ್ತು. ಆ ಜಜ್ಮೆಂಟ್ ಏನ್ ಪಾಸ್ ಆಯ್ತು ಏನು ಗೊತ್ತಿಲ್ಲ. ಶಿವಕುಮಾರ್ ಅವ್ರಿಗೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ, ಅವ್ರ ಫೋನು ಪಿಕ್ ಮಾಡ್ತಾ ಇಲ್ಲ. ನಮಸ್ತೆ ಮೇಡಮ್. ಓಹ್, ಬನ್ನಿ ಶಿವಕುಮಾರ್.
ನಿಮಗ್ ಫೋನ್ ಮಾಡ್ತಾನೆ ಇದ್ದೀನಿ, ನೀವು ಫೋನ್ ಪಿಕ್ ಮಾಡ್ತಿರ್ಲಿಲ್ಲ. ಸಾರಿ ಮೇಡಮ್, ಕೋರ್ಟಲ್ಲಿದ್ದೆ, ಫೋನ್ ಸೈಲೆಂಟ್ ಮೋಡಲ್ಲಿತ್ತು, ಓಹ್ ಮತ್ತೆ ನೋಡ್ಕೊಂಡಿಲ್ಲ. ಸರಿ, ಜಡ್ಜ್ಮೆಂಟ್ ಏನಾಯ್ತು? ರಾವಣ್ಗೆ ಎಷ್ಟು ವರ್ಷ ಶಿಕ್ಷೆ ಆಯ್ತು? ಏನಾಯ್ತು ಹೇಳಿ ಶಿವಕುಮಾರ್, ಎಷ್ಟು ವರ್ಷ ಶಿಕ್ಷೆ ಆಯ್ತು? ಬ್ಯಾಡ್ ನ್ಯೂಸ್ ಮೇಡಮ್, ರಾವಣ್ಗೆ ಶಿಕ್ಷೆ ಆಗಲಿಲ್ಲ. ಯಾಕೆ ಶಿಕ್ಷೆ ಆಗ್ಲಿಲ್ಲ? ಪೊಲೀಸ್ನವರು ಅಪರಾಧ ಆದ ಸ್ಥಳದಿಂದ ಕಲೆಕ್ಟ್ ಮಾಡಿರೋ ಎವಿಡೆನ್ಸ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಮೇಡಮ್. ರಾವಣ್ ಶೂಟ್ ಮಾಡಿದ್ದು ಒರಿಜಿನಲ್ ಬುಲೆಟ್ ಮಿಸ್ ಆಗಿದೆ ಮೇಡಮ್. ಅದರ ಬದಲು ಬೇರೆ ಯಾವುದೋ ಬುಲೆಟ್ನ ಇಟ್ಟಿದ್ದಾರೆ. ರಾವಣ್ ಹತ್ರ ಇರೋ ಗನ್ಗೂ ಎವಿಡೆನ್ಸ್ ಹಾಕೊಟ್ಟಿರೋ ಬುಲೆಟ್ಗೂ ಮ್ಯಾಚ್ ಆಗ್ತಾ ಇಲ್ಲ ಮೇಡಮ್. ಪೊಲೀಸ್ ಕಡೆಯಿಂದ ಕೊಟ್ಟಿರೋ ಸಾಕ್ಷಿಗಳನ್ನ ಕೋರ್ಟ್ ಒಪ್ಕೊಳ್ಳಿಲ್ಲ ಮೇಡಮ್. ಹಾಗಾಗಿ ರಾವಣ್ ನಿರಪರಾಧಿ ಅಂತ ತೀರ್ಪಾಗಿದೆ ಮೇಡಮ್. ಟ್ರಯಲ್ ಮಾಡ್ಬೇಕಾದ್ರೆ ಎಲ್ಲ ಸಾಕ್ಷಿಗಳು ಕರೆಕ್ಟ್ ಆಗಿದೆ ಅಂತ ಕೋರ್ಟೆ ಒಪ್ಕೊಳ್ತಲ್ಲ. ಮತ್ತೆ ಅವ್ರ ಕಡೆ ಲಾಯರು ಎವಿಡೆನ್ಸ್ನ ಚೆಕ್ ಮಾಡಬೇಕು ಅಂತ ಕೋರಿಕೆ ಇಟ್ಟರು. ಆಗ ಬುಲೆಟ್ನ ಚೆಕ್ ಮಾಡಿಸ್ಬೇಕಾದ್ರೆ ಅದು ಬೇರೆ ಅಂತ ಗೊತ್ತಾಯಿತು. ಖಂಡಿತವಾಗ್ಲೂ ಆ ರಾವಣೆ ಏನೋ ಮಾಡಿರ್ತಾನೆ. ಅವನಿಗೆ 2 ತಿಂಗಳು ಟೈಮ್ ಸಿಕ್ಕಿದ್ದೆ ತುಂಬಾ ದೊಡ್ಡ ತಪ್ಪಾಯ್ತು. ಅವ್ನು ಖಂಡಿತವಾಗ್ಲೂ ಈ ಕೇಸಲ್ಲಿ ಜೈಲ್ಗೆ ಹೋಗೇ ಹೋಗ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ಅಪರಾಧಿಗಳು ಹೀಗೆ ತಪ್ಪಿಸ್ಕೊಳ್ತಾನೆ ಇದ್ರೆ ಈ ದೇಶದಲ್ಲಿ ಕ್ರೈಮ್ ರೇಟ್ ಹೇಗೆ ಕಡಿಮೆ ಆಗುತ್ತೆ ಹೇಳಿ? ಈ ದೇಶದಲ್ಲಿ ಕಾಸಿಗೆ ಮಾತ್ರ ಕಣ್ಣಿರೋದು ಅಮ್ಮೋರೆ. ಕಾನೂನ್ಗೂ ಕಣ್ಣಿಲ್ಲ, ದೇವ್ರಿಗೂ ಕಣ್ಣಿಲ್ಲ. ಛೆ, ಮುಂದೆ ಈ ತರ ಅವಕಾಶ ಸಿಗೋದೇ ಇಲ್ವಾ ಶಿವಕುಮಾರ್?